Like acting like cringe rich people and hello. Okay, no media, no preference, please, no. So guys, today is a Shoki day. So hi guys, welcome back to my YouTube ಶಾಂತಮ್ಮ channel. ಹೆಂಗಿದೆ ಶಾಂತಮ್ಮ? Hey guys, ನನ್ನ ಗೆಟಪ್ ನೋಡ್ಬಿಟ್ಟು ನಿಮಗೆಲ್ಲ ಶಾಕ್ ಆಗಿರ್ಬೋದು. One second. ಇದು ಮಾತ್ರ ಸಣ್ಣ. So everyone, welcome back to my YouTube channel. I'm Mauleshwar Shivappa from America, Canada, USA, Turkey. ಸೊ ಎಲ್ಲ ಕಡೆಯಿಂದ ಅಲ್ಲ, ನಾನು ನಿಮ್ಮ ಕರ್ನಾಟಕದ ಹುಡುಗಿ ಮೌಲ್ಯಶ್ರೀ ಶಿವಪ್ಪ. ಸೊ ಎಲ್ಲರಿಗೂ ಮೌಲ್ಯಗೌಡ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ ಇತ್ತು, ನಮ್ಗೆಲ್ಗಾರು ಹೋಗ್ಬೇಕನ್ನಿಸ್ತಿತ್ತು. ಸೊ ಅದಕ್ಕೇನೆ ನಾನು ಕೃತಿ ರೆಡಿ ಆಗಿಬಿಟ್ಟು ಈ ಥರ ಜಿಂಗ್ ಆಗಿ ಹೋಗ್ತಾ ಇದ್ದೀವಿ. ಕಮ್ ಆನ್. Hello everyone, mass of Maulia Gauja. So the weather is pretty hot today, so that I'm being cool, and yeah, we are roaming around the streets, and yeah, we are spending our time. ಅಮ್ಮ ಕನ್ನಡ ಮಾತೃ ಭಾಷೆ ತಾನೆ? ಕನ್ನಡ ಬರುತ್ತಾನೆ? ಕನ್ನಡ ಬರುತ್ತಲ್ಲ? ಮತ್ತ್ಯಾಕೆ ಇಂಗ್ಲೀಷು ಲೆವೆಲ್ ಸ್ಕೋಪ್ ಪರದೇಶಿ ಕೊಡ್ತಾಳ ನೀನು? ನಮ್ಮ ಏಮ್ ಇರೋದು ಸುಮ್ಮನೆ ಓಡಾಡಬೇಕು, ಫೋಟೋಸ್ ತಗೋಬೇಕು, ಎಂಜಾಯ್ ಮಾಡಬೇಕು ಅಷ್ಟೇ ಇವತ್ತಿನ ಏಮು. ಸೊ ಓಡಾಡ್ತಿದ್ದೀವಿ, ಇಂಡಿಯಾ ಫೀಲಿಂಗ್ ಸೋ ಗುಡ್ ಆ್ಯಕ್ಚುಲಿ. ಅದಕ್ಕೆ ಇವಾಗ ಹೋಗ್ತಿದ್ದೀವಿ. ಕೃತಿಕ್ ಕೆಲೆನ ಹೇಗೆ ಅನಿಸ್ತಿದೆ ಅಂತ. ಅವಳಂತೂ ಸಾಂಗ್ ಹಾಕೊಂಡು ಮುಳುಗೆ ಹೋಗಿದ್ದಾಳೆ. ಸೊ ಯಾ, ಹಲೋ ಮಿಸ್, ಹಲೋ. Okay, no media, no preference, please. ನಮ್ಗೆ ಇಂಗ್ಲಿಷು ಐ ಡು ಯಾ ಟುಮಾರೋ ಐ ಡು. Sorry guys, no media ante. Oh my god, so busy people. Yeah. ಅವಾಗಿಂದ ಫುಲ್ ಕಾಮಿಡಿ. ಅಲ್ಲಿ ವೈರಲ್ ನೋಡಿದ್ರೆ ಸಿ ವಾಟ್ ಇಸ್ ದಿಸ್ ಅಂತ ಫುಲ್ ಆಕ್ಸೆಂಟ್ ಚೇಂಜ್ ಮಾಡಿಬಿಟ್ಟಿದ್ವಿ. ಸೊ ಯಾ, ಅದು ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆದಂಗೆ ನಮ್ಮ ವಾಟ್ ಬಿಹೇವಿಯರ್ ಮತ್ತು ಆ್ಯಕ್ಸೆಂಟ್ ಕೂಡ ಚೇಂಜ್ ಆಗಬೇಕಂತೆ. ಸೊ ಆವಾಗ ಕಾನ್ಫಿಡೆನ್ಸ್ ಲೆವೆಲ್ ಓವರ್ ಇದೆ ಅಂತ. ಯಾ, ಲೆಟ್ಸ್ ಗೋ. ಸೊ ಗೈಸ್, ಟುಡೇ ಇಸ್ ಅ ಶೋಕಿ ಡೇ. ಸೊ ಲೈಫಲ್ಲಿ ಶೋಕಿ ಮಾಡ್ತಿರ್ಬೇಕು, ಅವಾಗೇ ತುಂಬ ಚೆನ್ನಾಗಿರೋಕ್ಕಾಗೋದು. ಬರೀ ಡೌಗಳು. ಸೊ ಅದಕ್ಕೆ ಅಂತ ಇವಾಗ ನಮ್ಮ ಕಾರಲ್ಲಿ ಒಂದು ಕೂಲ್ ಡ್ರಿಂಕ್ಸ್ ಇಲ್ಲ ಅಂದರೆ ಮಿಲ್ಕ್ ಶೇಕ್ಸ್ ಆ ಥರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ತಗೊಳ್ಳೋದಕ್ಕೆ ಬಂದಿದ್ದೀವಿ. ಸೊ ನನ್ನ ಮಧ್ಯದಲ್ಲಿ ಈಗ ಆ್ಯಕ್ಸೆಂಟ್ಸ್ ಎಲ್ಲ ತುಂಬಾ ಚೇಂಜ್ ಮಾಡಿ ಮಾತಾಡ್ತಿರ್ತೀನಿ, ನೀವು ಸ್ವಲ್ಪ ಎಂಜಾಯ್ ಮಾಡಿ. ಯಾ ಅಷ್ಟೇ. So guys, this is our outfit for today. Yeah, let me wear my shades actually. This is my outfit guys. So guys, finally ನಾನು ನ್ಯೂಟ್ರೆಲಾ ತಗೊಂಡೆ, ಅವಳು ಓರಿಯೋ ತಗೊಂಡು. ಸೊ ಬಟ್ ಅಲ್ಲಿ ಸಕ್ಕರೆ ಹಾಕಿಲ್ಲ, ಅದಕ್ಕೆ ಹಾಕ್ಸ್ಕೊಂಬರೋಕ್ಕೆ ಅಂತ ಪುನಃ ವಾಪಸ್ ಹೋಗ್ತಾ ಇದ್ದೀವಿ. ಫುಲ್ ರಿಚ್ ಗರ್ಲ್ ಫೀಲ್ ಬರ್ತೈತೆ ನನಗೆ. ಗೈಸ್ ಇಲ್ಲಿ ನೋಡಿ, ಇವಾಗ ಸಮ್ಮರ್ ಅಲ್ವಾ, ಎಲ್ಲ ಕಡೆ ವಾಟರು. ನೈಟ್ ಬಂದರೆ ಫುಲ್ ಲೈಟ್ಸ್ ಹಾಕಿರ್ತಾರೆ. ಆಲ್ ಯು ನೋ ಈಸ್ ರಿಪಬ್ಲಿಕ್ ಸ್ಕ್ವೇರ್. ಟ್ಯೂರಿಸ್ಟ್ ಜಾಸ್ತಿ ಬರ್ತಾರೆ. ನೀರು ಬರ್ತೈತೆ. ಟೈಮ್ ನೋಡಿ, ಟೈಮು 3:40. ಓಕೆ ಗಾಯ್ಸ್, ನಾವು ನಿನ್ನ ಉಡುಪು ನನ್ನದು, ನನ್ನ ಉಡುಪು ನಿನ್ನದು ಅಂತ ಸ್ಪೆಕ್ಸ್ನ ಅವಳಿಗೆ ಕೊಟ್ಟು ಹೆಡ್ಫೋನ್ಸ್ನ ನಾನು ಹಾಕೊಂಡಿದ್ದೀನಿ. ಸೊ ಇವಾಗ ನಾವು ನ್ಯೂಯಾರ್ಕಲ್ಲಿ ಬಂದಿದ್ದೀವಿ ಕ್ಲೋತ್ಸ್ ನೋಡೋಣ ಅಂತ. ಲೆಟ್ಸ್ ಗೋ. ಸೊ ಗಾಯ್ಸ್, ಏನಂದ್ರೆ ಇಲ್ಲಿ ಕ್ಲೋತ್ಸ್ ಎಲ್ಲ ತುಂಬ ಚೀಪ್ ಇದೆ. ಸೊ ನನಗೆ ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ ಇರೋದು ಬೇಕಿತ್ತು. ನಮಗೆ ಕಾಸ್ಟ್ಲಿ ಇರೋದು ಸಿಕ್ಕಲ್ಲ. ಸೊ ನಾವು ನ್ಯೂಯಾರ್ಕರಿಂದ ಹೊರಗಡೆ ಬಂದ್ವಿ. ಅಲ್ಲಿ ತುಂಬ ಜನ ಓಡಾಡ್ತಿದ್ದಾರೆ ನಾರ್ದರ್ನ್ ಅವೆನ್ಯೂ ರೋಡಲ್ಲಿ. ಬಟ್ ಏನು ಮಾಡಬೇಕಂತ ಗೊತ್ತಿಲ್ಲ. So busy area, I can't. Yeah. Okay. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ. Enough media. ಸೊ ಯಾ ಗೈಸ್, ಖಾಲಿನೇ ಆಗೋಯ್ತು. ಸೊ ಗೈಸ್, ನಾವೊಂದು ಪಾರ್ಕಿಗೆ ಬಂದಿದ್ದೀವಿ ಆ್ಯಂಡ್ ಎಲ್ಲ ಕಾಪ್ಸ್ ಆ್ಯಂಡ್ ಮಿಲಿಟ್ರೀಸ್ ಎಲ್ಲ ಇದ್ದಾರೆ. ಯು ನೋ ವೈ? ಬಿಕಾಸ್ ನಾವು ಬಂದಿದ್ದೀವಲ್ಲ, ಸೊ ಸೆಕ್ಯೂರಿಟಿಗೋಸ್ಕರ. ಸೊ
ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ ಕಲಾವಿದ ಕಣ ನಮಸ್ಕಾರ. You know, we are rich people and yeah, like it says everything, and privacy and the safety is important for us, so that everyone are here. Yeah, so thankful for them. See, acting as rich people and ee tara ella is so cringe, but I'm trying my level best. Yeah, we are in park right now and we have to take some photos. Yeah. So guys, what things, what time happened, that time things happening. So we did some reels, and nice reels. If you're done with your eggs, then move on to your next, everything. And we are going out of park now, and ಏನಂದರೆ ತುಂಬಾ ಬಿಸಿಲಿದೆ ಗೈಸ್. ನನಗೆ ಇನ್ನು ಟೋರನ್ ಜೀನ್ಸ್ ಹಾಕೊಂಬಂದ್ಬಿಟ್ಟಿದ್ದೀನಿ. ಆ ಪಾರ್ಟ್ ಮಾತ್ರ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ, ಟೋರ್ ಆಗಿರೋ ಪಾರ್ಟ್ ಮಾತ್ರ. ಇನ್ನು ಮಿಕ್ಕಿದ ಪಾರ್ಟ್ ಎಲ್ಲ ವೈಟ್ ಇರ್ತೈತೆ. ಇವಾಗ ಹೋಗ್ಬಿಟ್ಟು ಅದಕ್ಕೆ ಏನಾದ್ರು ರೆಮಿಡಿ ಮಾಡಬೇಕು, ಹೋಮ್ ರೆಮಿಡಿ. ಯಾ, ದಟ್ಸ್ ಇಟ್. ಯು ಕ್ಯಾನ್ ಸಿ ಹೌ ಮಚ್ ಹಾಟ್ ಇಟ್ ಇಸ್, ಸೊ ದಟ್ ವಿ ಆರ್ ಬೀಯಿಂಗ್ ಕೂಲ್. Yes, we are cool. ಯಾ ಗೈಸ್, ಸೊ ವಿ ಆರ್ ಗೋಯಿಂಗ್. ಯಾಕಂದರೆ ಇವತ್ತು RCB ಮ್ಯಾಚ್ ಇದೆ. RCB ಮತ್ತು Start ಆಗೋ ಮುಂಚೆ CSK ಮ್ಯಾಚ್ ಇದೆ. ಸೊ ಅಲ್ಲಿ ಸ್ಟಾರ್ಟ್ ಆಗೋ ಮುಂಚೆ ಮನೆಗೆ ಹೋಗ್ಬೇಕಂತ ಹೋಗ್ತಿದ್ವಿ. ಲೆಟ್ಸ್ ಗೋ. ಸೊ ಗೈಸ್, ರಿಪಬ್ಲಿಕ್ ಸ್ಕ್ವೇರಿಂದ ಹಾಗೆ ಮನೆಗೆ ಹೋಗೋಣ ಅಂತ ಬರ್ತಾ ಇಲ್ಲೇ ಒಂದು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಬಂದ್ವಿ. ಅಮ್ಯೂಸ್ಮೆಂಟ್ ಪಾರ್ಕ್. ಅದು ಅಮ್ಯೂಸ್ಮೆಂಟ್ ಪಾರ್ಕ್ ಥರನೇ, ಪುಟಾಣಿದು. ಅದು ಚಿಕ್ಕ ಮಕ್ಕಳಿಗೆ, ನಮಗಲ್ಲ. ಅದಕ್ಕೆ ಇಲ್ಲೇ ಓಡಾಡ್ತಿದ್ದೀವಿ. ಇನ್ನೂ ಒಂದು ರೀಲ್ ಶೂಟ್ ಮಾಡೋದಿತ್ತು ನಾನು ಕೂತಿ, ಅದಕ್ಕೆ ಹಿಂಗೆ ಬಂದ್ವಿ. ಆ್ಯಂಡ್ ನಾನು ವ್ಲಾಗೇ ಮಾಡಿರಲಿಲ್ಲ ತುಂಬ ದಿನದ. ಅಯ್ಯೋ ಏನು ಮಾಡೋದು ಅಂತಲೇ ಮಾಡಿರಲಿಲ್ಲ. ಯಾಕಂದ್ರೆ ನಾನು ಡೈಲಿ ಕಾಲೇಜ್ಗೆ ಹೋಗೋದು ಬರೋದು ಅದೇ ಇರುತ್ತೆ, ಆ್ಯಂಡ್ ನಿಮಗೂ ಬೋರ್ ಆಗಿಬಿಡುತ್ತೆ ಅದನ್ನೇ ನೋಡಿ. ಸೊ ಇವತ್ತು ಆ್ಯಕ್ಚುಲಿ ಬೇಗ ಕೂತ್ಕೊಂಡು ಕೃತಿ ಕಂಟೆಂಟ್ ಐಡಿಯಾಸ್ ಕೊಡ್ತಿದ್ಲು, ನಾನು ನೋಟ್ ಡೌನೆಲ್ಲ ಮಾಡ್ಕೊತಿದ್ದೆ. ಸ್ಕ್ರಿಪ್ಟ್ಸ್ ಅಂತ ಅಂದರೆ ಈ ರೀಲ್ಸಿಗೆ ಅದಕ್ಕೆಲ್ಲ ಸ್ಕ್ರಿಪ್ಟ್ಸ್ ಬರೀಬೇಕು. ಇದಕ್ಕೆಲ್ಲ ನಾವು ಕಂಟೆಂಟ್ ಹುಡುಕ್ತಿದ್ವಿ ಗೈಸ್. ಸೊ ಇವಾಗ ಒಂದು ಕಂಟೆಂಟ್ ಸಿಕ್ಕೈತೆ, ಅದಕ್ಕೆ ಅದನ್ನು ಮಾಡಬೇಕು, ನಾಳೆ ಮಾಡೋಣ ಅಂತ ಅಷ್ಟೇ. ಇವಳು ಹೋಗ್ತಾವಳೆ ಹೆಡ್ಫೋನ್ಸ್ ಹಾಕ್ಕೊಂಡು. ಗೈಸ್, ಹೆಂಗಿತ್ತು ಲೈಕ್ ಆ್ಯಕ್ಟಿಂಗ್ ಲೈಕ್ ಕ್ರಿಂಜ್ ರಿಚ್ ಪೀಪಲ್ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಲೈಕ್ ಅಲ್ಲ, ಏನಂದರೆ ಏನಾದರೂ ಏನೂ ಇಲ್ಲ ಅಂದರೂ ವಿ ಶುಡ್ ಕಂಪನ್ಸೇಟ್, ಆ ಥರ ಇದೆ ಅಂತ. ಯಾ, ಸುಸ್ತಾಗಿದೆ ಗೈಸ್, ಸುಸ್ತಾಗಿದೆ. Guys, finally we finished dancing guys. ಆಯಿತು, ಅದು ಒಂದು ಟೇಕು ಕರೆಕ್ಟಾಗಿ ಬರಲಿಲ್ಲ. ಸುಮ್ಮನೆ ನಾವು ವೈಬ್ ಮಾಡ್ತಿದ್ವಿ. ಆ್ಯಂಡ್ ಏನಂದರೆ ಸುತ್ತ ಪೀಪಲ್ಸು, ಅದಕ್ಕೆ ನಾನೇ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಸೊ ಇವಾಗ ಮ್ಯಾಚ್ ಸ್ಟಾರ್ಟ್ ಆಗಿಬಿಟ್ಟೈತೆ, ನಮ್ಮ RCB ಮ್ಯಾಚು. ಇವಾಗ ಮನೆಗೆ ಹೋಗಲೇಬೇಕು. ಸೊ ಹೋಗ್ತಾಯಿದ್ದೀವಿ ಮ್ಯಾಚ್ ನೋಡೋಕ್ಕೆ. ಯಶು ಬೇರೆ ಬಂದುಬಿಟ್ಟು ಕಾಯ್ತವನಂತೆ. ನಮ್ಮ ಮನೇಲಿ ಯಾರೂ ಇಲ್ಲ, ಎಲ್ಲರೂ ಅವ್ರವ್ರ ಫ್ರೆಂಡ್ಸ್ ಮನೆಗೆ ಹೊರಟೋಗಿದ್ದಾರೆ. ಮತ್ತು ಎಲ್ಲ ಒಂದೊಂದು ಕಡೆ ಹೊರಟೋಗೋ, ನಾವು ಒಂದು ಕಡೆ ಬಂದುಬಿಟ್ಟಿದ್ವಿ. ಯಾ ಗೈಸ್, ನಾನು ಯಾಕೋತ್ತ ವ್ಲಾಗ್ ಮಾಡಿರಲಿಲ್ಲ. ಸೀರಿಯಸ್ಲಿ ಲೈಕ್ ತುಂಬ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಿದ್ದೆ, ಬಟ್ ವ್ಯೂಸೇ ಬರ್ತಿಲ್ಲ ಗೈಸ್. ಜಸ್ಟ್ ಲೈಕ್ ನಿಯರ್ಲಿ ವಿತಿನ್ 50 ವ್ಯೂಸ್ ಬರ್ತಿದೆ. ನಾನು ಅದಕ್ಕೆ ಎಂತಕ್ಕೆ ಮಾಡಬೇಕು ಅಂತ. ಲೈಕ್ ಎವ್ರಿ ಕ್ರಿಯೇಟರ್ಸ್, ಎವ್ರಿ ಯೂಟ್ಯೂಬರ್ಸ್, ಲೈಕ್ ಯಾವುದೇ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ಇದು ಅನ್ಸಿರುತ್ತೆ ಒಂದು ಸರಿ ಏನಾದ್ರು ಬಂದಿಲ್ಲ ಅಂದರೆ. ಬಟ್ ಐ ವಿಲ್ ಬಿ ಮೋಟಿವೇಟೆಡ್ ಮೈ ಸೆಲ್ಫ್. ಹೋಗೋಣ. ಲೈಕ್ ಐ ಆಮ್ ಕ್ರಿಯೇಟಿಂಗ್ ಮೆಮೊರೀಸ್ ಅಷ್ಟೇ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆಲ್ಲ ತೋರ್ಸೋಕ್ಕೆ, ನನ್ನ ಕೃತಿ ಮೊಮ್ಮಕ್ಕಳಿಗೆಲ್ಲ ತೋರ್ಸೋಕ್ಕೆ ಅಷ್ಟೇ. ಯಾ, ಲೈಕ್ ಐ ವಾಂಟೆಡ್ ಟು ಕ್ರಿಯೇಟ್. ಲೈಕ್ ನನಗೆ ಡೈರಿ ಬರೆಯೋ ಅಭ್ಯಾಸ ಇದೆ, ನನ್ನ ಮೆಮೊರೀಸ್ ಬರೆಯೋ ಅಭ್ಯಾಸ, ನನ್ನ ವೀಡಿಯೋಸ್ ಫೋಟೋಸ್ ತೆಗಿಯೋ ಅಭ್ಯಾಸ ಇದೆ. ಎವ್ರಿಥಿಂಗ್ ಐ ಡೂ, ಲೈಕ್ ಅದೆಲ್ಲ ಮೆಮೊರೀಸಾಗಿ ಸ್ಟೋರ್ ಆಗಬೇಕು. ಯಾ, ದಟ್ಸ್ ರೈಟ್. ಸುಮ್ಮನೆ ವ್ಲಾಗ್ ಮಾಡ್ತಿದ್ದೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ನೀವು ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಓಡ್ತಿದ್ದೆ ನನ್ನ ರೀಲ್ಸು. ಇನ್ಸ್ಟಾಗ್ರಾಮಲ್ಲೂ ಎಷ್ಟೊಂದು ಜನ ಕಮೆಂಟ್ಸ್ ಎಲ್ಲ ಹಾಕ್ತಿದ್ದೀರಾ, ಬಟ್ ಯೂಟ್ಯೂಬಲ್ಲಿ ನನ್ನ ವೀಡಿಯೋಸ್ ಯಾಕೆ ರೀಚ್ ಆಗ್ತಿಲ್ಲ ನಂಗೆ ಗೊತ್ತಾಗ್ತಿಲ್ಲ. ನಾನು ನಾಳೆ ಕಂಟೆಂಟ್ ಪ್ಲ್ಯಾನ್ ಮಾಡಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ನಂಗೆ ಟೈಮ್ ಇರಲ್ಲ ಗೈಸ್. ನಾನು MBBS ಸ್ಟೂಡೆಂಟ್ ಆಗಿರೋದ್ರಿಂದ ನಾನು ಓದೋದು ಇರುತ್ತೆ, ಎಡಿಟಿಂಗ್ ಮಾಡ್ತಿರ್ತೀನಿ, ತುಂಬಾ ಇರುತ್ತೆ. ನಾನು ಇಲ್ಲಿ ಫೌಂಟೇನ್ ಮಾಡಿದ್ದಾರೆ, ತೋರಿಸ್ತೀನಿ. Hello. Hi guys. What are you doing? Do you know Maulia here? Yaru, it's me.
ಸೂರ್ಯ ಕಿರಣ ಮುಖಕ್ಕೆ ಹೊಡಿತಿದ್ದೆ. ಇಲ್ಲಿ ಮ್ಯಾಚ್ ನೋಡ್ತಿದ್ದೀವಿ. 1 ವಿಕೆಟ್ ಹೋಯ್ತು ಕೊಹ್ಲಿದು. ದಟ್ಸ್ ಇಟ್. ಪಂದ್ಯ ಬರಲಿ. ಸನ್ ಇಸ್ ಕಿಸ್ಸಿಂಗ್ ಮೀ. ಯಾಕೆ ಟವಲ್ ಹಾಕೊಂಡು ಕೂತಿದ್ಯಾ? ವಿ ಆರ್ ಹ್ಯಾವಿಂಗ್ ರಸ್ಕ್ ವಿತ್ ಹನಿ ಗೈಸ್. ಇಷ್ಟ ಹಾಕಬೇಕು ಹೇಳು. ನಾನು ಹಾಕಿದ್ರೆ ತಿನ್ನಷ್ಟು. ಸಕ್ಕತ್ ಮ್ಯಾಚ್. ನೋಡಿ ನೋಡಿ ಹೇಗ್ ಹೊಡ್ದಾರೆ ನೋಡಿ. ನಾಯಿ ಹೊಡ್ದಂಗ್ ಹೊಡ್ತಿದ್ದಾರೆ. ಹೇಗ್ ಹೊಡ್ದಾರೆ ನೋಡಿ. ನಾಯಿ ಹೊಡ್ದಾರ್ಲೆ. ಗೈಸ್ ಶೆಫರ್ಡ್ ಏನ್ ಗೈಸ್ ಫೈರ್ ಸಾಕತ್ತಾಡ್ರು. ಇವಾಗ ಬೌಲಿಂಗ್ ಮಾಡ್ತವ್ರೆ. ವಿಕೆಟ್ಸು ಹಂಗೆ ತೆಗಿಲಿ ಅಂತ ನಾನು ಅಂದ್ಕೊಳ್ತಿದ್ದೀನಿ. 2 ವಿಕೆಟ್ ಆಗಿರೋದು 9 ಓವರ್ಸಲ್ಲಿ. 89 ರನ್ಸು. ಓ ನೈಸ್, ಸಖತ್ತಾಗ್ತಿದೆ ಮ್ಯಾಚು. ನನ್ನ ಕಾಲು ಸಖತ್ತು ನೋವ್ತೈತೆ ಗೈಸ್. ನನ್ನ ಎಲ್ತೇ ಸರಿಯಿಲ್ಲ. ಆದಷ್ಟು ಬೇಗ ನಾನು ಇಂಡಿಯಾಗೆ ಬಂದು ಎಲ್ಲ ಕ್ಲಿಯರ್ ಮಾಡ್ಕೊತೀನಿ ಗೈಸ್. ನಾವು ಫ್ಲೈಟ್ ಬುಕ್ ಮಾಡ್ತಿದ್ದೀವಿ. ಯಾವಾಗ ಅಂತ ಗೊತ್ತಿಲ್ಲ ನನಗೂ. ಬೇಗ ಅಪ್ಡೇಟ್ಗಳನ್ನ ಕೊಡ್ತೀನಿ. ಕೃತಿ ಇಲ್ಲಿ ಅಡುಗೆ ಏನು ಮಾಡ್ತಿದ್ದಾಳೆ ಅಂದರೆ ಬಜ್ಜಿ. RCB ವಿನ್ನು. ಬಿಸಿ ಬಿಸಿ ಬಜ್ಜಿ, ಅನ್ನ ಸಾಂಬಾರ್, ತುಪ್ಪ. ವಾವ್, ಹೆವೆನ್. ಇಟ್ಸ್ ಓಕೆ ಗಾಯ್ಸ್, ಇಟ್ಸ್ ಓಕೆ. ನೋಡಿ ಮ್ಯಾಚ್ ನೋಡಿ ಗೈಸ್. ಏನು ಬಾಯ್ಗೆ ಬರ್ತಾರೆ ಗೈಸ್. ಕೃತಿ ಕಣ್ಣಲ್ಲಿ ನೀರು. ನಾನು ಹೇಳ್ತಿದ್ದೀನಿ ಅಳಬೇಡ, ಇರೋ ಗೆಲ್ತೀವಿ ಅಂತ. ಯಪ್ಪ ದೇವ್ರೆ, ಪ್ಲೇ ಆಫ್ಸಿಗೆ ಸಖತ್ ಆಡಿದ್ರು. ಸಖತ್ ಆಡಿದ್ರು. ಬಾಯಿಗೆ ಬಸದ್ದು ಏಸಲೂಟ್ ಇರಲಿಲ್ಲ. ಬಾಯಿಗೆ ಬಸ್ತಾರೆ ಅದು ಗೊತ್ತು. ಅದು ಥ್ಯಾಂಕ್ ಗಾಡ್, ಥ್ಯಾಂಕ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಬಟರ್ ಚಿಕನ್ ಮತ್ತು ಚಪಾತಿ. RCB ಗೆದ್ದಿದ್ದ ಖುಷಿಗೆ ಏನೋ ಒಂಥರ ಫ್ರೆಶ್ ಫೀಲಿಂಗು. ತುಂಬಾ ಖುಷಿ ಆಯ್ತೈತೆ. ಆ್ಯಂಡ್ ರೀಲ್ಸ್ ಎಲ್ಲ ನೋಡ್ತಿದ್ದಾಗ ಅಲ್ಲಿ ನಾವು ಇರಬೇಕು ಅಂತ ಅನಿಸ್ತಿತ್ತು ಫುಲ್ಲು. ನೋಡೋಣ ಹೇಗಾಗಿದೆ ಬಟರ್ ಚಿಕನ್ ಅಂತ. ಚೆನ್ನಾಗಾಯ್ತಾ? ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಯಾರಿವರೆಗೂ ಸ್ಟೇ ಟ್ಯೂನ್ಡ್. ಲಾಟ್ಸ್ ಆಫ್ ಲವ್.